ಶೀಘ್ರವೇ ಹಸೆಮಣೆಯೇರಲು ಸಜ್ಜಾದ ಕನ್ನಡದ ಕಿರುತೆರೆಯ ನಟ ನಟಿಯರಿವರು. ಸಾಮಾನ್ಯವಾಗಿ ಸಿನಿಮಾ ಕಲಾವಿದರ ಪ್ರತಿಯೊಂದು ವಿಚಾರದ ಬಗ್ಗೆಯೂ ಅವರ ಅಭಿಮಾನಿಗಳಿಗೆ ಕ್ಯೂರಿಯಾಸಿಟಿ ಇರುತ್ತೆ. ಅದರಲ್ಲೂ ಅವರ ಮದುವೆ, ಪ್ರೀತಿ, ಪ್ರೇಮದ ಬಗ್ಗೆ ಸಾಕಷ್ಟು ಕುತೂಹಲವಿರುತ್ತದೆ. ಕೆಲ ಸೆಲೆಬ್ರಿಟಿಗಳು ಲವ್ ಮಾಡಿ ಮದುವೆಯಾದರೆ, ಇನ್ನು ಕೆಲವರು ಮನೆಯವರು ತೋರಿಸಿದ ಹುಡುಗ ಹುಡುಗಿಯನ್ನೇ ಕೈಹಿಡಿದಿದ್ದಾರೆ. ಇಂದು ನಾವು ಶೀಘ್ರವೇ ಹಸೆಮಣೆಯೇರಲು ಸಜ್ಜಾದ ಕನ್ನಡದ ಕಿರುತೆರೆಯ ಕಲಾವಿದರ ಬಗ್ಗೆ ತಿಳಿಯೋಣ ಬನ್ನಿ. ವೈಷ್ಣವಿ ಗೌಡ. ಕಿರುತೆರೆ ನಟಿ ವೈಷ್ಣವಿ ಗೌಡ ತಮ್ಮ ಅಭಿಮಾನಿಗಳಿಗೆ ಸರ್ಪ್ರೈಸ್ ನೀಡಿದ್ದಾರೆ. ಇಷ್ಟು ದಿನ ವೈಷ್ಣವಿ ಗೌಡ ಎಲ್ಲೇ ಹೋದರೂ ಮದುವೆ ಯಾವಾಗ ಎಂಬ ಪ್ರಶ್ನೆ ಕೇಳಿ ಬರುತ್ತಿತ್ತು. ಇದೀಗ ಅವರು ಸದ್ದಿಲ್ಲದೆ ಗ್ರ್ಯಾಂಡಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿವೆ. ಅಂದ ಹಾಗೆ ವೈಷ್ಣವಿ ಗೌಡ ನಿಶ್ಚಿತಾರ್ಥ ಮಾಡಿಕೊಂಡ ಹುಡುಗನ ಹೆಸರು ಅನುಕೂಲ್ ಮಿಶ್ರಾ. ಇವರು ಹೊರ ರಾಜ್ಯದವರು ಎನ್ನಲಾಗಿದ್ದು ಏರ್ಫೋರ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಶಮಂತ್ ಗೌಡ. ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ನಟ ಶಮಂತ್ ಬ್ರೋ ಗೌಡ ಕೂಡ ಇತ್ತೀಚೆಗಷ್ಟೇ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ. ಅಂದ ಹಾಗೆ ಶಮಂತ್ ಮದುವೆಯಾಗುತ್ತಿರುವ ಹುಡುಗಿಯ ಹೆಸರು ಮೇಘನಾ. ಇವರು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗಿದ್ದು, ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲೂ ಕೀರ್ತಿ ಪಾತ್ರಧಾರಿ ತನ್ವಿಗೆ ಇವರೇ ಮೇಕಪ್ ಆರ್ಟಿಸ್ಟ್ ಆಗಿದ್ದರು. ಸದ್ಯ ಈ ಸೀರಿಯಲ್ ಮುಕ್ತಾಯಗೊಂಡಿದ್ದು ಶಮಂತ್ ಶೀಘ್ರವೇ ಹಸೆಮಣೆಯೇರುವ ನಿರೀಕ್ಷೆ ಇದೆ. ನಟ ರಂಜಿತ್ ಗೌಡ. ಬಿಗ್ ಬಾಸ್ ಕನ್ನಡ ಸೀಸನ್ನ 11ರಲ್ಲಿ ಭಾಗವಹಿಸಿದ್ದ ರಂಜಿತ್ ಕೂಡ ಕೆಲ ತಿಂಗಳ ಹಿಂದೆಯಷ್ಟೇ ತಮ್ಮ ಬಹುಕಾಲದ ಗೆಳತಿಯೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದರು. ರಂಜಿತ್ ಎಂಗೇಜ್ಮೆಂಟ್ ಮಾಡಿಕೊಂಡ ಹುಡುಗಿಯ ಹೆಸರು ಮಾನಸ ಗೌಡ. ಇವರು ವೃತ್ತಿಯಲ್ಲಿ ಫ್ಯಾಷನ್ ಡಿಸೈನರ್ ಆಗಿದ್ದು ಕಂಟೆಂಟ್ ಕ್ರಿಯೇಟರ್ ಕೂಡ ಹೌದು. ಮಾನಸ ಫ್ಯಾಷನ್ ಸ್ಟೇಟ್ಮೆಂಟ್ ಎನ್ನುವ ಬ್ರ್ಯಾಂಡ್ನ ಫೌಂಡರ್ ಕೂಡ ಆಗಿದ್ದಾರೆ. ಸುಪ್ರೀತಾ ಸತ್ಯನಾರಾಯಣ್. ಸೀತಾವಲ್ಲಭ ಸೀರಿಯಲ್ ಖ್ಯಾತಿಯ ನಟಿ ಸುಪ್ರೀತಾ ಸತ್ಯನಾರಾಯಣ್ ಕೂಡ ಮಾರ್ಚ್ ತಿಂಗಳಿನಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಇವರು ಮದುವೆಯಾಗುತ್ತಿರುವ ಹುಡುಗನ ಹೆಸರು ಚಂದನ್ ಶೆಟ್ಟಿ. ಮೂಲತಃ ಕೊಡಗಿನವರಾದ ಇವರು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಇನ್ಸ್ಟಾಗ್ರಾಮ್ನ ಪ್ರೊಫೈಲ್ ಪ್ರಕಾರ ಇವರು ಡಿಜಿಟಲ್ ಕ್ರಿಯೇಟರ್ ಹಾಗೂ ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ದಾರೆ. ಸುಪ್ರೀತಾ ಸೀರಿಯಲ್ಗಳಲ್ಲಿ ಮಾತ್ರವಲ್ಲದೆ ಹಲವು ಸಿನಿಮಾಗಳಲ್ಲಿಯೂ ಅಭಿನಯಿಸಿದ್ದಾರೆ. ಶೋಭಾ ಶೆಟ್ಟಿ. ಕನ್ನಡದ ಸೂಪರ್ ಹಿಟ್ ಧಾರಾವಾಹಿ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ನಾಯಕಿಯ ತಂಗಿ ತನು ಪಾತ್ರದ ಜನಪ್ರಿಯ ಗಳಿಸಿದ ನಟಿ ಶೋಭಾ ಶೆಟ್ಟಿ ನಂತರ ಕಾವೇರಿ, ನಮ್ಮ ರುಕು ಎಂಬ ಧಾರಾವಾಹಿಗಳಲ್ಲಿ ನಟಿಸಿದ್ದರು. ಇದಾದ ಬಳಿಕ ತೆಲುಗು ಕಿರುತೆರೆಗೆ ಎಂಟ್ರಿ ಕೊಟ್ಟು ಅಲ್ಲಿಯೇ ಸಿಕ್ಕಾಪಟ್ಟೆ ಖ್ಯಾತಿ ಗಳಿಸಿದ್ದರು. ಜೊತೆಗೆ ತೆಲುಗು ಬಿಗ್ ಬಾಸ್ನಲ್ಲೂ ಭಾಗವಹಿಸಿದ್ದ ಇವರು ಬಿಗ್ ಬಾಸ್ನಿಂದ ಹೊರಬಂದ ಬಳಿಕ ನಟ ಯಶವಂತ್ ರೆಡ್ಡಿ ಜೊತೆಗೆ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದರು. ಇವರಿಬ್ಬರು ಕಾರ್ತಿಕ ದೀಪಂ ಧಾರಾವಾಹಿಯಲ್ಲಿ ಒಟ್ಟಿಗೆ ನಟಿಸಿದ್ದರು. ಜೊತೆಗೆ ಹಲವು ಶಾರ್ಟ್ ಫಿಲ್ಮ್ಗಳಲ್ಲೂ ಒಟ್ಟಿಗೆ ಕಾಣಿಸಿಕೊಂಡಿದ್ದರು. ರಂಜಿನಿ ರಾಘವನ್. ರಂಜಿನಿ ರಾಘವನ್ ರವರು ಪುಟ್ಟಗೌರಿಯ ಮದುವೆಯ ಮೂಲಕ ಕನ್ನಡದ ಚಂದನವನಕ್ಕೆ ಎಂಟ್ರಿ ಕೊಟ್ಟಿದ್ದು, ಸಿನಿಮಾ ಸೀರಿಯಲ್ ನಾಯಕಿಯಾಗಿ ಅಷ್ಟೇ ಅಲ್ಲದೆ ಕಥೆಗಾರ್ತಿಯೂ ಆಗಿಯೂ ಗುರುತಿಸಿಕೊಂಡಿದ್ದಾರೆ. ಕತೆ ಡಬ್ಬಿಂಗ್, ಕಥೆಯ ಸಂಕಲನದ ರೂವಾರಿ ಕೂಡ ಆಗಿರುವ ಇವರು ಕಳೆದ ಕೆಲವು ತಿಂಗಳ ಹಿಂದೆಯಷ್ಟೇ ತಮ್ಮ ಗೆಳೆಯನನ್ನು ಪರಿಚಯಿಸಿದ್ದರು. ಅಂದ ಹಾಗೆ ರಂಜಿನಿ ರಾಘವನ್ ರವರ ಹುಡುಗನ ಹೆಸರು ಸಾಗರ್ ಭಾರದ್ವಾಜ್. ಇವರು ವೃತ್ತಿಯಲ್ಲಿ ರನ್ನರ್, ಸೈಕಲಿಸ್ಟ್ ಮತ್ತು ಬೈಕರ್ ಎನ್ನಲಾಗಿದೆ. ಇಷ್ಟು ಶೀಘ್ರವೇ ಹಸೆಮಣೆಯೇರಲು ಸಜ್ಜಾದ ಕಿರುತೆರೆ ನಟ ನಟಿಯರ ಬಗ್ಗೆ ಇರುವ ಮಾಹಿತಿ. ಧನ್ಯವಾದಗಳು.